ಹೋಗ್ತಿದ್ದೀವಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಸಂತೆಬೆನ್ನೂರು ಸಾಕು, ಇನ್ನು ಮುಂದಕ್ಕೆ ಹೋಗೋದಿದೆಯಲ್ಲ ಎಲ್ಲ ಹರ್ಕೊಂಬಂದಿದೆ. ಏನ್ ಮನೆಗೆ ಹೋಗ್ತೀವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಫ್ರೆಂಡ್ಸ್ನೆಲ್ಲ ಕರಿತೀವಿ ಹಂಗೆ ಜಾಯ್ನ್ ಆಗಕ್ಕೆ. ಅವರು ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ನೋಡೋಣ. ಯಾಕಂತಿದ್ದಾನೆ ಹುಡುಗ, ಕಾಣ್ತಿದೆ ಹ್ಯಾಂಡ್ ಬ್ಲೌಸ್ ಅದು ಅಣ್ಣ. ಹಂಗೆ ಅವ್ರನ್ನ ತೋರಿಸ್ತೀನಿ, ನಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ಬೋದು. ಇಲ್ಲಿದ್ದಾರೆ ಅಷ್ಟು ಗಾಡಿಗೆ ಓದ್ಕೊಂಡೆ ಯಾರಂತ. ಈಗ ಹುಡುಗಂದು ಪಾಪ ಆಕ್ಸಿಡೆಂಟ್ ಆಗಿಲ್ಲ ಸದ್ಯ, ಚೆನ್ನಾಗಿದ್ದಾನೆ. ಏನಿಲ್ಲ, ಗಾಡಿ ಅದು ಸ್ವಲ್ಪ ನೋಡ್ರಿ, ಆ ಕಡೆಯಿಂದ ಒಳ್ಳೆ ಸೀನರಿ ಕಾಣುತ್ತೆ, ಈ ಕಡೆಯಿಂದ ಹಂಗೆ ನೋಡ್ಕೊಂತ ಸ್ವಲ್ಪ ಗುಡ್ಡ ಆತನ. ಬೇಡ ಇವತ್ತಾಗಿರಿ ಬಿಟ್ಟು 5:30ಗೆ ಹೋಗ್ತಿದ್ದೀವಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ನಾವು ಇವತ್ತು ಹೋಗ್ತಿರೋದು ಶಾಂತಿ ಸಾಗರ ಹತ್ರ. ನೋಡಿರ್ತೀರ, ಒಬ್ಬೊಬ್ರು ಕೇಳ್ರಲ್ಲ, ಆದರೂ ಆಲ್ಮೋಸ್ಟ್ ಅಲ್ಲಿ ನೋಡ್ದಂಗಿದೆ. ಬನ್ನಿ ಹಂಗೆ ಹೋಗೋಣ. ಈಗ ರೆಡಿ ಆಗಿದ್ದೀವಿ, ಹಂಗೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೋಗ್ತಿದ್ದೀವಿ ಇವತ್ತು. ಮುಂದಕ್ಕೆ ಹೋಗ್ತಾ ನೋಡೋಣ ಹೇಗಿದೆ ಅಂತ. ಬನ್ನಿ ಹಂಗೆ ಹೋಗೋಣ. ಇಲ್ಲಿ ನಾವು ಹೋಗ್ತಿರೋದು ಹಿಂಗೆ ಬಾಡ ಮೇಲೆ ಹೋಗ್ತಿದ್ದೀವಿ, ಆ ಸೈಡಲ್ಲೇ ಹೋಗ್ಬೇಕಾಗಿರೋದು. ಹೋದರೆ ಇವರು ನಮ್ಮ ಫ್ರೆಂಡ್ಸು, ಇವ್ರ ಜೊತೆನೇ ಹೋಗ್ತಿರೋದು ಇವತ್ತು. ನೋಡ್ತಿದ್ರ, ಬನ್ನಿ ಹೋಗೋಣ. ಈಗ ಸಂತೆಬೆನ್ನೂರಿಗೆ ಬಂದಿದ್ದೀವಿ. ಈಗ ಹಂಗೆ ಪ್ಲೇಸ್ ತೋರಿಸ್ತೀನಿ. ಇಲ್ಲೂ ಒಂದು ಇದು ನೋಡಿರ್ತೀರ ಆಲ್ಮೋಸ್ಟ್ ಆಲ್, ನಾನು ಭಾಳ ಸಲ ನೋಡಿದ್ದೀನಿ, ಭಾಳ ಜನ ನೋಡಿರ್ತೀರ. ಆದರೆ ನೋಡಲಿಲ್ಲ ಅಂದರೆ ನೋಡ್ರಿ, ಸಂತೆಬೆನ್ನೂರಲ್ಲಿ ಇದೆ ಒಂದು ಒಳ್ಳೆ ಪ್ಲೇಸು. ನೋಡಿ ಕಾಣ್ತಿದೆ, ಏನೋ ಬರ್ತಿದೆ ಇವತ್ತು. ಹಂಗೆ ನಾವು ಈ ಕಡೆ ದೇವರಹಳ್ಳಿ ಮೇಲೆ ಹೋಗ್ತಿದ್ದೀವಿ. ಇಲ್ಲೂ ಕಾಣ್ತಿದೆ, ಇಲ್ಲೂ ಫೋಟೋ ಶೂಟ್ ಮಾಡ್ಬೋದು, ಭಾಳ ಜನ ಮಾಡ್ತಾರೆ. ಬನ್ನಿ ಹಂಗೆ ನೋಡೋಣ. ಇದು ಒಳ್ಳೆ ಮಸ್ತ್ ಫೋರ್ಟ್, ಇದೂ ಕಾಣ್ತಿದೆ ನಿಮಗೆ. ನಾವು ಯಾರೂ ಇಲ್ಲ, ಗೇಟ್ ತೆಗ್ದಿದ್ದು ನಾವೇ ಬಂದು ಹಂಗೆ ತೆಗ್ದು ಒಳಗೆ ಬಂದಿದ್ದೀವಿ. ಇಲ್ಲೇನು ದುಡ್ಡು ಕೊಡಬೇಕು ಏನೋ ನಮಗೂ ಗೊತ್ತಿಲ್ಲ. ಸೀದಾ ಬಂದು ಒಳಗಡೆ ಬೈಕಲ್ಲಿ ಬರಬೇಕಾದ್ರೆ ಏನೋ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಗಾಳಿ ಇರುತ್ತಲ್ಲ, ಅದಕ್ಕೆ. ನೋಡ್ಬೋದು ನೀವು, ಕಾಣ್ತಿದೆ ನಿಮಗೆ. ಸಿನಿಮ್ಯಾಟಿಕ್ ಹಾಕ್ಬಿಡ್ತೀನಿ, ಎಲ್ಲರಿಗೂ ಕಾಣಿಸುತ್ತೆ ಇನ್ನು ಮಸ್ತಾಗಿ. ನೋಡ್ರಿ, ಈ ಸೈಡಲ್ಲಿ ನೀರು ಬೇರೆ ತುಂಬಿದೆ. ಈಗ ಮಳೆ ಇದೆಲ್ಲ, ಈಗ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಗ್ರೀನರಿನೂ ಮಸ್ತಿದೆ ನೋಡ್ರಿ, ಪಾರಿವಾಳ ಪಿಜನ್ ಗಾಡಿ ಬೇರೆ ಕೈ ಕೊಟ್ಟಿದೆ ನಮಗೆ. ನೋಡ್ಬೇಕೇನು ಎಲ್ಲಿ ತನಕ ಹೋಗುತ್ತೆ ಅಂತ. ನೋಡ್ತಿದ್ದೀರಾ, ಆ ಕಡೆ ಪಕ್ಷಿನ ಕಾಣ್ತಿದೆ ಅದ್ರ ಹತ್ರ. ಇದು ಒಳ್ಳೆ ಪ್ಲೇಸ್ ಇದೆ, ಬೇರೆ ಬಂದು ನೋಡೋಕ್ಕೆ. ದಾವಣಗೆರೆಯಿಂದ ಸಂತೆಬೆನ್ನೂರು ಸಾಕು, ಇನ್ನು ಮುಂದಕ್ಕೆ ಹೋಗೋದಿದೆಯಲ್ಲ ಅಲ್ಲೂ ಹೋಗ್ತಾ ಶೂಟ್ ಮಾಡಿದ್ರೆ. ನಾವು ಮಳೆ ಬರ್ತಿತ್ತು, ನಾವು ಬರಬೇಕಾದ್ರೆ ಹಂಗೆ ಬಂದ್ವಿ ಸ್ವಲ್ಪ ಇಸ್ಕೊಂತ. ಕಡೆ ಗ್ರೀನರಿನೂ ಚೆನ್ನಾಗಿದೆ, ಒಳ್ಳೆ ನೋಡ್ಬೋದು. ನೋಡಿದ್ರಲ್ಲ ಫ್ಯಾಮ್, ಈಗ ಹಂಗೆ ನಮ್ಮ ನೆಕ್ಸ್ಟ್ ಮುಂದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಬನ್ನಿ ಹಂಗೆ ಹೋಗೋಣ ಅಂತ. ಸಾಕು, ಹಿಂಗೆ ಮುಂದಕ್ಕೆ ಹೋಗೋಣ. ಬಂದು ನಿಂತಿದ್ದೀವಿ, ಈಗ ಮಳೆ ಬರ್ತಿದೆ, ನೀವು ನೋಡ್ಬೋದು. ಅದೇ ಮಳೆಯಲ್ಲಿ ತೊಯ್ತಿದ್ದೀವಿ ಅಂತ ನಿಂತಿದ್ದೀವಿ. ಗಾಡಿ ಏನಾಗಿದೆ ಅಂತ ಹೇಳಿದ್ನಲ್ಲ, ಹಿಂಗೆ ನೋಡಿ ಹೆಂಗೆ ಕಾಣ್ತಿದ್ದೆ. ನಾವು ಮನೆಗೆ ಹೋಗೋದೇ ಡೌಟು. ಈ ಸೈಡಲ್ಲಿ ನೋಡ್ರಿ, ವೀಲೆಲ್ಲ ಹರ್ಕೊಂಬಂದಿದೆ. ಏನು ಮನೆಗೆ ಹೋಗ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದರಲ್ಲೂ ಇಲ್ಲಿಗೆ 30 ಕಿಲೋಮೀಟ್ರ್ ಬಂದೀವಿ. ಈಗ ಹತ್ತತ್ರ 30 ಕಿಲೋಮೀಟ್ರ್ ಮೇಲೆ ಆಗಿದೆ. ಇನ್ನೊಂದು ಗಾಡಿ ಇದೆ, ಆ ಗಾಡಿ ಏನೂ ಆಗಿಲ್ಲ. ಅವ್ನು ರೈಡ್ರು ಏನೂ ಆಗಿಲ್ಲ, ಕೆಂಪೆ ಅಂತ ಅವನು. ನೋಡ್ಬೋದು, ಅಲ್ಲಿ ಗಾಡಿ ನಿಂತಿದೆ. ಅದು ಇಲ್ಲಿ ನಮ್ಮ ಗಾಡಿ ನಿಂತಿದೆ. ಮತ್ತೆ ಇನ್ನೂ ಬೇರೆ ಫ್ರೆಂಡ್ಸ್ನೆಲ್ಲ ಕರಿತೀವಿ ಹಂಗೆ ಜಾಯ್ನ್ ಆಗಕ್ಕೆ. ಅವರು ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ನೋಡೋಣ, ಬನ್ನಿ ಮುಂದಕ್ಕೆ. ಹ್ಯಾಂಡ್ ಬ್ಲೌಸ್ ಹಾಕಂತಿದ್ದಾನೆ ಹುಡುಗ, ಕಾಣ್ತಿದೆ ಹ್ಯಾಂಡ್ ಬ್ಲೌಸ್ ಅದು. ಸಂತೆಬೆನ್ನೂರಲ್ಲಿ ಇದ್ದೀವಿ. ಗಾಡಿ ಪರಿಸ್ಥಿತಿ ನೋಡ್ಬೋದು ಏನಾಗಿದೆ ಅಂತ. ನೋಡೋಣ, ಏನರ ಬರೋಕ್ಕಾಗಲಿಲ್ಲ ಅಂದರೆ ನೀವು ಬನ್ನಿ ಕರ್ಕೊಂಬರಕ್ಕೆ. ಫ್ಯಾಮ್, ದೇವರಹಳ್ಳಿ ರೀಚ್ ಆಗಿ ಅಲ್ಲಿ ನಮ್ಮ ಗಾಡಿ ಬಿಟ್ಟಿದ್ದೀವಿ ನಮ್ಮ ಫ್ರೆಂಡ್ದು. ಅಲ್ಲಿ ಟೈರ್ ಇದು ಆಗಿತ್ತಲ್ಲ, ಹಂಗೆ ಈಗ ಮತ್ತೆ ಬೇರೆಯವ್ರು ಕರೆಸಿ ನಮ್ಮ ಫ್ರೆಂಡ್ಸ್ನ ಅವ್ರ ಜೊತೆ ಮೀಟಪ್ ಆಗಿ ಹೋಗ್ತಿದ್ದೀವಿ. ಹಂಗೆ ಬನ್ನಿ ಮುಂದಕ್ಕೆ ಹೋಗೋಣ. ಹಂಗೆ ಅವ್ರನ್ನ ತೋರಿಸ್ತೀನಿ, ನಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ಬೋದು. ಇಲ್ಲಿದ್ದಾರೆ ಅಷ್ಟು, ಬರ್ರಿ ಹಂಗೆ ಪರಿಚಯ ಮಾಡ್ಕೊಡ್ತೀವಿ. ಮಾರುತಿ ಅಂತ, ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸೇ. ಅವನು ಕೆಂಪ್ಯ, ಅವನು ಆಶೀಶು ಗೊತ್ತಿರ್ಬೋದು, ಮತ್ತು ಅವನು ರೇಣುಕಾ, ಕರೆಸ್ವಾಮಿ. ಹಂಗೆ ಬನ್ನಿ ಮುಂದಕ್ಕೆ ಹೋಗೋಣ. ಈಗ ಹೋಗ್ತಿರೋದು ನಾವು ಅದೇ ಹೇಳಿದ್ನಲ್ಲ, ಶಾಂತಿ ಸಾಗರಗೆ. ಹಂಗೆ ಸೂಳೆಕೆರೆ ತೋರಿಸ್ತೀನಿ ಮುಂದಕ್ಕೆ. ಬನ್ನಿ, ಈ ರೋಡಲ್ಲಿ ಹಂಗೆ ಬೇಡ ಮುಂದಕ್ಕೆ ಹೋಗ್ಸೋಣ. ನೋಡಿ ವಿಚಿತ್ರ ತೋರಿಸ್ತೀನಿ. ಹುಡುಗಂತಬೋದು ನೀವು, ಹೇಗೆ ಕಾಣ್ತಿದೆ ಅಂತಂದು. ಅವನೇನಾ ಏನು ಒಂದು ಗೊತ್ತಾಗ್ತಿಲ್ಲ ನನಗೂ. ನೋಡ್ರಿ, ಹಿಂಗೆ ಊದ್ಕೊಂಡ್ಬಿಟ್ಟಾನ, ಗಾಡಿಗೆ ಊದ್ಕೊಂಡಾನೆ. ಇದ್ರಿಗೆ ಚೆನ್ನಾಗಿ ಕಾಣ್ತೀನಿ, ಮಾಡ್ತೀನಿ. ತಪ್ಪ ಆಗೋದೇ ಬೇಡ. ಹಿಂದ್ಗಡೆಯಿಂದ ನೋಡಕ್ಕೆ ಹಿಂಗೆ ಕಾಣ್ತೀಯ ಗೊತ್ತಾ, ಒಳ್ಳೆ ಬಿಡ್ರು. ಅಲ್ಲಿ ಯಾರೋ ನೋಡ್ದಂಗೆ ಆಗ್ತೈತೆ ನನಗೆ. ಯಾರಂತ ಈಗ ನೆನಪಾಗಲ್ಲ. ಫೈನಲಿ ರೀಚ್ ಆಗಿದ್ದೀವಿ ಈಗ ಸೂಳೆಕೆರೆಗೆ. ಇಲ್ಲೇ ನೀವು ನೋಡ್ಬೋದು, ಇಂದು ಕಾಣ್ತಿದೆ ಸೂಳೆಕೆರೆನ. ಮತ್ತೆ ನಾವು ಬಂದಿದ್ದು ನಮಗೆ ಖುಷಿ ಆಯಿತು. ಆದರೆ ಒಂದು ಹುಡುಗಂದು ಪಾಪ ಆಕ್ಸಿಡೆಂಟ್ ಆಗಿದೆ. ಗಾಡಿ ಸ್ಪೀಡಾಗಿ ನಿಂತಿದೆ. ಏನು
ಮಾಡೋಕ್ಕಾಗಲ್ಲ. ಗಾಡಿನ ತೋರಿಸ್ತೀನಿ ನೋಡಿ, ಗಾಡಿ ನೋಡ್ಬೋದು ನೀವು. ಹುಡುಗಂಗೆ ಅಲ್ಲಿ ಮುಖ ತೊಳ್ಕೊಂಡು ಕಳಿಸಿದ್ವಿ. ಸ್ವಲ್ಪ ಬ್ಲಡ್ ಪಿಂಪಲ್ ಹೊಡೆದಿದೆ ಅಷ್ಟೇ, ಮತ್ತೇನೂ ಆಗಿಲ್ಲ. ಗಾಡಿನೂ ಏನೂ ಆಗಿಲ್ಲ. ಇಲ್ಲೊಂದು ಸ್ವಲ್ಪ ಹೋಗಿದೆ, ಮತ್ತು ಇದು ಒಂದು ಸ್ವಲ್ಪ ಆಗಿದೆ. ಪ್ರತಿ ಸಲ ಏನೋ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಏನೋ ಸಣ್ಣದಾಗ ಅದೊಂದು ದಾವಣಗೆರೆಗೆ ಹೋಗಿ ಫಸ್ಟ್ ಅವ್ರ ಮನೆಗೆ ಅದನ್ನು ಮಾಡಿಸ್ತೀವಿ. ಅದನ್ನೇನು ಟೆನ್ಷನ್ ಇಲ್ಲ. ಆದರೆ ಸದ್ಯ ಅವನಿಗೂ ಏನೂ ಆಗಿಲ್ಲ. ಬನ್ನಿ ಹಂಗೆ ನೋಡೋಣ. ವ್ಯೂ ತೋರಿಸ್ತೀನಿ ನೋಡ್ರಿ. ನೀರು ನೋಡ್ಬೋದು ನೀವು. ಹಿಂದ್ಗಡೆ ನಾನು ಕಾಣ್ತಿದ್ದೀನಿ ಈ ಸೈಡಲ್ಲಿ ಫುಲ್ಲು ನೀರು. ಕೇಳಿರ್ತೀರ ಸೂಳೆಕೆರೆ, ಶಾಂತಿ ಸಾಗರನೋ ಅಂತಾರೆ ಇದಕ್ಕೆ. ಏನೋ ರಾಜ ಅವ್ರ ಹೆಂಡ್ತಿಗೋಸ್ಕರ ಕೆರೆ ಕಟ್ಸಿದಂತೆ, ಅವಳ ಹೆಸರು ಶಾಂತಿ ಅಂತೆ. ನಮ್ಮ ಹುಡುಗ ಹೇಳ್ದ, ನಾನು ಈ ಕತೆಗೆಲ್ಲ ನಂಬಲ್ಲ, ಯಾ ಶಾಂತಿನೋ ಯಾ ಆಂಟಿನೋ. ನೋಡ್ಬೋದು ನೀವು, ಅಲ್ಲಿ ಮೀನು ಹಿಡಿತಿದ್ದಾರೆ ಮತ್ತೆ ಫುಲ್ಲು ಗಾಳಿ ಫಾಸ್ಟ್ ಇದೆ. ನಮಗೂ ನೋಡೋಕ್ಕಾಗ್ತಿಲ್ಲ. ಫುಲ್ ಅಲ್ಲಿ ನೋಡ್ರಿ, ಆ ಕಡೆ ಗುಡ್ಡ ಕಾಣ್ತಿದೆ. ಆ ಸೈಡು ಹೋಗ್ಬೇಕು, ಆದರೆ ಈ ಸಲ ಹೋಗೋಕ್ಕಾಗಲ್ಲ. ತೊಂದರೆ ಆಗಿದೆ ಸ್ವಲ್ಪ ನಮ್ಮ ಹುಡುಗ ವಯಸ್ಸಿನಿಂದ. ಬನ್ನಿ ಹಂಗೆ ನೋಡೋಣ ಏನಂತ. ನೋಡ್ರಿ, ನಾನು ನಮ್ಮ ಹುಡುಗ ರೆಡಿ ಆಗ್ತಿದ್ದ. ಅವನು ಹೆಲ್ಮೆಟ್ ಹಾಕೊಂಡಿದ್ದಾನೆ, ಇನ್ನೊಬ್ಬನು ಚಡ್ಡಿ ಹಾಕೊಂಡ್ಬಂದಾನೆ. ಆಗಿದೆ ನಮ್ಮ ಹುಡುಗೇನೂ ಆಗಿಲ್ಲ, ಸದ್ಯ ಚೆನ್ನಾಗಿದ್ದಾನೆ. ಏನಿಲ್ಲ, ಗಾಡಿ ಅದು ಸ್ವಲ್ಪ ಹೆಚ್ಚಾಗಿ ಬಿತ್ತಷ್ಟೇ. ಅದನ್ನು ಏನೇ ಅವನದು ಫಾಲ್ಟ್ ಇಲ್ಲ. ಅದು ಹಾಕ್ತಿವಿ ಏನಂತ ನೀವು ನೋಡ್ಬೋದು, ನೀವು ಕಮೆಂಟ್ ಮಾಡಿ. ಅದಕ್ಕೆ ಏನೋ ಸ್ಕಿಡ್ ಆಗಿದೆ ಅಷ್ಟೇ ಗಾಡಿ. ಆದ್ರೆ ದೊಡ್ಡದಾಗ ಅವನ್ ಮಾಡಿದ್ರೆ ಏನೋ ಆಗೋದು. ಇರ್ಲಿ ಬಿಡ್ರಿ, ಏನೋ ಪಾಪ ಹುಡುಗ ಚೆನ್ನಾಗಿ ಕಾಣ್ತಿದ್ದಾನೆ. ಏನೋ ಆಗಿಲ್ಲ ಸದ್ಯ. ಗಾಡಿಗೂ ಏನೋ ಆಗಿಲ್ಲ, ಆಲ್ಮೋಸ್ಟ್ ಅಲ್ಲ, ಅದೊಂದೇ ಅಷ್ಟೇ. ಆಲ್ ರೈಟ್. ಏನಾರ ಬೇರೆ ಯಾವ್ದಾರ R15 ಏನಾರ ಆಗಿದ್ರೆ ಚಪಾಟಿ ಆಗೋದು. ಆದ್ರೆ ಪಾಪ ಸ್ವಲ್ಪ ಹೇಳ್ತಿರೋದಷ್ಟೇ. ಅಲ್ಲೇ ನೀವು ಮುಂದ್ಗಡೆ ನೋಡಿ ಹೇಳ್ಬೋದು ಏನೋ ಆಗಿಲ್ಲ ಅಂತ, ಏನಾಗಿದೆ ಅಂತ. ಸಾರಿ ಪಾಪ. ಬನ್ನಿ, ನಾನು ನಿಂತಿರೋದು ಯಾವ್ದ್ರ ಮೇಲೆ ನಿಂತೀನಿ. ಚಡ್ಡಿ ಪ್ರಿಯ ನೋಡ್ಬೋದು ನೀವು. ಬನ್ನಿ, ಅಲ್ಲೇನೋ ಡಿಸ್ಕಸ್ ಮಾಡ್ತಿದ್ದಾರೆ, ಹಂಗೆ ನೋಡೋಣ ಅಂತ. ಇವನೇನಪ್ಪ ಇವನು ಇಂಥ ಟೈಮಲ್ಲಿ ಬ್ಲಾಗ್ ಮಾಡ್ತಾನಲ್ಲ. ಅಲ್ಲ, ಹೇಳ್ತಿರೋದಷ್ಟೇ, ಏನೋ ದೊಡ್ಡದಾಗಿರಲ್ಲ ಅದಕ್ಕೆ ಮಾಡ್ತಿದ್ದೀನಿ. ದೊಡ್ಡದಾಗಿದ್ರೆ ನಾನು ಮಾಡ್ತಿರ್ಲಿಲ್ಲ. ಆ ಕ್ಲಿಪ್ ಇದೆ ನನ್ನ ಹತ್ರ, ಅದನ್ನ ಹಾಕ್ತೀನಿ ನಾನು ನಿಮಗೆ. ವಿಡಿಯೋದು ಅವ್ನು ಬಿದ್ದಿರೋದು ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದೆ. ಬನ್ನಿ ನೋಡೋಣ. ಫ್ಲಾಶ್ ಬ್ಯಾಕ್. End of flashback. ನೋಡಿ ಫ್ಯಾಮ್, ಈಗ ರೀಚ್ ಆಗಿದ್ದೀವಿ, ಮೇಲೆ ಹೋಗ್ತಿದ್ದೀವಿ. ಅಷ್ಟು ಹುಡುಗರು ಜೊತೆ ಅಲ್ಲಿ ಹೋಗಿದ್ದಾರೆ ಮುಂದಕ್ಕೆ. ಹಂಗೆ ಅದು ಬಗೆಹರಿಸ್ಕೊಂಡು ಒಂದು ಸ್ವಲ್ಪ ಮುಖ ಗಿಕ್ಕ ಒರೆಸ್ಕೊಂಡು ಬಂದ್ವಿ. ನೋಡಿ ಹಿಂಗೆ ಮೇಲೆ ಹೋಗೋದು. ಸ್ಟೇರ್ಸ್ ಇದೆ ಇಲ್ಲಿ, ಮೆಟ್ಲು. ಬನ್ನಿ ಹಂಗೆ ಹೋಗೋಣ. ನಾನು ಹಿಂದ್ಗಡೆ ವ್ಯೂ ನೋಡ್ಬೋದು ನೀವು, ಕಾಣ್ತಿದ್ದೆ ಅಲ್ಲಿ ಫುಲ್ಲು ಇದು. ಅಲ್ಲಿ ನಮ್ಮ ಹುಡುಗರು ಹೋಗ್ತಿದ್ದಾರೆ, ಇಲ್ಲೊಬ್ಬ ಅಲ್ಲೊಬ್ಬ. ಏನೋ ಬಂದ್ವಿ ನಮ್ಮ ಹಳ್ಳಿ ಹುಡುಗರು ಜೊತೆ. ಅವ್ರು ಟ್ರೈ ಮಾಡಿದ್ರು. ಇಲ್ಲಿ ಇವ್ರು ಇರ್ತಾರೆ ಕಾಯಕಂತ. ಇಲ್ಲಿ ಭಾಳ ಜನ ಸಾಯ್ತಿರ್ತಾರೆ ಬಂದು, ಅದಕ್ಕೆ ಮೇಲಿರ್ತಾರೆ, ಅಲ್ಲಿ ಸುಸೈಡ್ ಮಾಡ್ಕೊತಿರ್ತಾರೆ. ನೋಡ್ರಿ ಏನೇನೋ ಎದುರು ಮೇಲೆ ನೋಡ್ಬೋದು ನೀವು ಹೆಂಗೆ ಕಾಣಿಸಿದೆ ಅಂತ. ನೀರು ಕೆಳಗೆ ಬಿದ್ದರೆ ಈ ಕಡೆ ಸೈಡ್ ನೋಡಿದ್ರೆ ನೋಡೋಕ್ಕಾಗಲ್ಲ, ಈ ಸೈಡ್ ನೋಡಿದ್ರೆ ನೀರು. ಬನ್ನಿ ಹಂಗೆ ಇನ್ನು ಮುಂದೆ ತೋರಿಸ್ತೀನಿ. ಕಟ್ಟಿದ್ದಾರೆ ಇಲ್ಲಿ ಅಡ್ಡಾಡೋಕ್ಕೆ. ಬನ್ನಿ ಹಂಗೆ ಹೋಗೋಣ. ನೋಡ್ಬೋದು ನೀವು ಆ ಸೈಡೆಲ್ಲ ಸೀನರಿ ಹೇಗಿದೆ ಅಂತ. ಹಂಗೆ ಭಾಳ ಜನ ಬರಲ್ಲ, ಈಗ ಬಿಡ್ತಿಲ್ಲ, ಅದಕ್ಕೆ. ಫಸ್ಟಿಗೆ ನಾವು ಭಾಳ ಬರ್ತಿದ್ವಿ ಇಲ್ಲಿ, ಈಗ ಅದನ್ನು ಬರೋಕ್ಕಾಗಲ್ಲ. ನೋಡ್ರಿ, ಆ ಕಡೆಯಿಂದ ಒಳ್ಳೆ ಸೀನರಿ ಕಾಣುತ್ತೆ, ಈ ಕಡೆಯಿಂದ ನೀರು ಕಾಣುತ್ತೆ, ಈ ಕಡೆಯಿಂದನೂ ಇದು ಕಾಣುತ್ತೆ. ಇನ್ನು ಮುಂದಕ್ಕೆ ಇದು ಆರನ್ ಅನಿಸುತ್ತೆ, ಯಾಕಂದರೆ ಹಿಂಗೆ ನಡ್ಕೊಂಡು ಹೋಗ್ತಿರ್ತೀವ, ಗಾಳಿ ಬಂದರೆ ಗ್ರಿಪ್ ಸಿಗಲ್ಲ ಅಂತ. ಆ ಕಡೆ ಬಿದ್ದರೆ ಏನು ಸಿಗಲ್ಲ, ಈ ಕಡೆ ಬಿದ್ದರೆ ಫುಲ್ ನೀರು. ಕೆಳಗೆ ಎಷ್ಟು ಅಡಿ ಇದೆ ಅಂದರೆ ನಮಗೂ ಗೊತ್ತಾಗಲ್ಲ, ಅಷ್ಟಿದೆ ಇದು. ನಾನು ನೋಡಿಲ್ಲ, ಒಬ್ಬೊಬ್ಬರು ಈಜಾಡ್ತಿರ್ತಾರಂತ ಇಲ್ಲಿ. ನಮಗೆ ಅಂತೂ ಈಜಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಇನ್ನೇನು ಈಜಾಡೋದಿಲ್ಲಿ, ಕಾಲಿಡೋಕ್ಕೆ ಒಂಥರ ಭಯ. ಏನೋ ಅಲ್ಲಿ ಆ ಸೈಡಲ್ಲಿ ಇಲ್ಲಿ ಹೋಗಿ ನಿಂತ್ಕೊಳಕ್ಕೆ ನನಗೆ ಒಂಥರ ಅನಿಸುತ್ತೆ. ನೋಡ್ರಿ ಈ ಸೈಡ್ ಹೆಂಗೆ ಅನಿಸುತ್ತೆ ನಿಮಗೆ. ಕೆಳಗೆ ಫುಲ್ಲು ಡೀಪು. ನನ್ನ ಕಾಲು ಹಿಂದಕ್ಕೆ ಇಡ್ತೀನಪ್ಪ. ಈ ಸೈಡಲ್ಲಿ ಫುಲ್ ನೀರು. ವ್ಲಾಗಲ್ಲಿ ನನಗೆ ಹೆದರಿಕೆ, ಯಾಕಂದರೆ ವ್ಲಾಗ್ ಮಾಡೋಕ್ಕೆ ಹೋಗಿ ಏನೇನೋ ಆಗಿದಾರಂತೆ. ನಮಗೆಲ್ಲ ಆಗಲ್ಲ ಅಷ್ಟು. ನೋಡಿ
ಸಿನಿಮ್ಯಾಟಿಕ್ ಆಗ್ತೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ಕಡೆ ನೋಡ್ರಿ, ಬಾ 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 ಏನು ಸೀನ್ ಗುರು. ಮಳೆ ಬಂದರೆ ಇನ್ನೂ ಸೀನ್ ಇದೆ, ಆದರೆ ಈಗ ಏನು ಮಾಡೋಣ, ಮಳೆ ಬರಲಿಲ್ಲ. ಬೆಳಗ್ಗೆ ಬಂದವಲ್ಲ, ಅವಾಗ ಬಂದಿದ್ರೆ ಚೆನ್ನಾಗಿ ಅನ್ಸೋದು. ಫುಲ್ಲು ಕೆಳಗೆ ನೋಡ್ರಿ, ಆ ಕಡೆ ಆ ಸೈಡಲ್ಲೆಲ್ಲ ಜನರು ಕಾಣ್ತಾರೆ. ಹಾಂ, ನನಗೆ ಹೆದರಿಕೆ ಆಗುತ್ತೆ ಈ ಕಡೆ, ಯಾಕಂದರೆ ನನಗೂ ಈ ಕಡೆ ಬಂದು ರೂಢಿ ಇಲ್ಲ. ಈ ಸೈಡಲ್ಲಿ ಎಲ್ಲ ಇವೇ ಬೇರೆ ಬೇರೆಯವ್ರು ಬರ್ತಾರೆ, ಸಿಂಗಲ್ ಇದ್ದವ್ರು ಬರೋದು ಕಮ್ಮಿ. ಅರ್ಥ ಮಾಡ್ಕೋಬೋದು ನೀವು ಯಾರು ಬರ್ತಾರೆ ಅಂತ. ನಾವಂತರೂ ಬರಲ್ಲ ಇಲ್ಲ ಆಲ್ಮೋಸ್ಟ್ ಆಲ್. ಹೇಳ್ತಿದ್ದಾರೆ ಅಲ್ಲಿ ನೋಡ್ರಲ್ಲ, ಅವರವರು ಪ್ರಿಯಾಕರ ಕೆತ್ತಿದ್ದಾರೆ ಅವರು. ನಮಗೆ ನೋಡಿದ್ರೆ ನಗು ಬರುತ್ತೆ, ಏನೋ ಬಿಡಿ. ಎಷ್ಟು ನೋಡ್ರಿ ಫ್ಯಾಮ್, ನೀರು ಹತ್ತಡಿ ಇದೆ ಅಂತ ನೋಡ್ಬೋದು ನೀವು, ಅಷ್ಟು ಹೆಂಗೆ ಹರಿಯುತ್ತಿದೆ ಅಂತ. ನಮ್ಮ ಫೋನ್ ಕೆಳಗೆ ಬಿಟ್ಟರೆ ಜೀವನೇ ಹೋಗ್ತದೆ, ಹಂಗಾಗುತ್ತೆ. ಇಲ್ಲಿ ನಮ್ಮ ಸ್ವಾಮಿ ನೋಡ್ಬೋದು, ಕರಿಸ್ವಾಮಿ ರೇಣುಕ ನೋಡಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಮಾತಾಡ್ಸಿ ಎಲ್ಲ ಮಾತಾಡ್ತಾನೆ ನೋಡ್ದ. ಇಲ್ಲಿ ಬಂದ್ರೆ ಹುಷಾರಾಗಿರ್ಬೇಕಷ್ಟೇ. ಅಲ್ಲಿ ನೋಡ್ರಲ್ಲ ಆ ಕಡೆ ಇನ್ನು ಏನ್ರ ಆಕ್ಟಿಂಗ್ ಮಾಡಿರ್ಲಿ, ಏನ್ ಮಾಡ್ತೀಯ? ಮಾಡಲ್ಲ, ಏನ್ ಮಾಡ್ತೀಯ ಹೇಳು. ಈಗ ನಿಮ್ ಹುಡುಗಿ ಇವತ್ತು ಕೈ ಕೊಟ್ಲಪ್ಪ, ಇವತ್ತು ನಿಮ್ ಹುಡುಗಿ ಕೈ ಕೊಟ್ಲ, ಏನ್ ಮಾಡ್ತೀಯ? ಹೆಲ್ಮೆಟಿನ ಚಿಂತೆ. ಹಾ ಹೇಳು. ಯಾಕೆ ಇರ್ಲಿ ಬಿಡಲೆ. ಬನ್ನಿ ಫ್ಯಾಮ್, ಈಗ ಮೇಲೆ ಗುಡ್ಡ ಹತ್ತಕ್ಕೆ ಹೋಗ್ತಿದೀವಿ. ಹಂಗೆ ನೋಡ್ಕೊಂತ ಸ್ವಲ್ಪ ಗುಡ್ಡ ಹತ್ತನ, ಬೇಡ. ಇವತ್ತಾಗಿರೋ ಇನ್ಸಿಡೆಂಟ್ ಎಲ್ಲ ನೋಡಿ ನಮಗೇನು ಮಾಡಂಗ ಅನಿಸ್ತಿಲ್ಲ. ಆದರೂ ಬನ್ನಿ ನೋಡೋಣ. ಬನ್ನಿ, ಹುಡುಗರು ಹತ್ತುತ್ತಿದ್ದಾರೆ, ನೋಡ್ಬೋದು ನೀವು ಎಲ್ಲರೂ. ಬನ್ನಿ ಹಂಗೆ ಹೋಗೋಣ. ಚೆನ್ನಾಗಿದೆ ಪ್ಲೇಸು, ಆದರೆ ಏನು ಮಾಡೋಣ, ಹಂಗೆ ಆಗ್ಬಿಡ್ತಲ್ಲ ಹುಡುಗಂಗೆ. ಆದರೂ ಎಲ್ಪ್ ಮಾಡಕ್ಕೆ ಬಂದರು ಅಷ್ಟರು, ಆ ಕಡೆ ಇರೋ ಜನರು ಆ ಊರಲ್ಲಿ ರೆಡಿ ಮಾಡ್ಸೋಣ ಅಂತ ಅಂದರು. ಬಟ್ ನಾವೇ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ನಮಗೂ ಮಾಡಕ್ಕೆ ಬಂದರು ಈ ಸಲ. ಏನೋ ಪಾಪ ಹುಡುಗಂಗೆ ಬಂದರು. ನಾವೀಗ ದಾವಣಗೆರೆಗೆ ಹೋಗಿ ರೆಡಿ ಮಾಡ್ಸೋಣ ಅಂತ ಸುಮ್ಮನಾಗಿದ್ದೀನಿ. ಈಗ ಫೋನ್ ಮಾಡಿ ಹೇಳಿ ನೋಡ್ಬೇಕಲ್ಲ ಏನು ಹೇಳ್ತಾರ ಅಂತ. ಹುಡುಗರು ಕಾಲೇಜಲ್ಲಿದ್ದರು, ಹೋಗಿ ನೋಡ್ಕೊಂಬರ್ಬೇಕು. ಒಂದು ಗಾಡಿದು ರೆಡಿ ಮಾಡಿಸ್ಕೊಂಡು ಬರೋಣ ಅಂತ. ನೀವು ನೋಡ್ತಿದ್ರ ಎಲ್ಲ ಸೈಡಲ್ಲಿ ಗುಡ್ಡ ಫುಲ್ಲು, ಮೇಲೊಳಗಿನ ದಾರಿ. ಎಕ್ಸ್ಪೀರಿಯನ್ಸ್ ಆಫ್ ರೋಡಿಂಗ್ ಅನಿಸ್ತಿದೆ. ಗಾಡಿ ಇದ್ದಿದ್ರೆ ಗಾಡಿ ಹತ್ತಿಸ್ಬಿಡ್ತಿದ್ವಿ, ಗಾಡಿ ಬರೋಕ್ಕಿಲ್ಲ. ಏನು ಮಾಡೋಣ, ಟ್ರೆಕ್ಕಿಂಗ್ ಆಗ್ತಿದೆ ಇಲ್ಲಿ ನೋಡೋಕ್ಕೆ. ಚೆನ್ನಾಗಿದೆ, ಬರ್ಬೋದು, ಹಂಗೇನಿಲ್ಲ. ಫ್ರೆಂಡ್ಸ್ ಜೊತೆ ಅಂದರೆ ಬಂದರೆ ಏನು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅದರಲ್ಲೇ ಜಾರ್ದ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಹೆಂಗೋ ಒಳಗೆ ಬಂದ್ವಿ ಟ್ರೆಕ್ಕಿಂಗ್ ಮಾಡ್ಕೊಂಡು. ಆಹಾ ಹಾ, ಮಾವಿನ ಹಣ್ಣಿಂದಿದೆ ಇಲ್ಲಿ, ತೋಟ ಅಂತಿದೆ ನೋಡ್ರಿ. ಹೆಂಗೆಲ್ಲ ಗುಡ್ಡದ ಮೇಲೆ ತೋಟ ಮಾಡ್ಯಾರ. ಅಷ್ಟು ಹಳೆ ವಿಡಿಯೋದಲ್ಲಿ GPS ತೋರಿಸಿದ್ದೆ, ಇದರಲ್ಲಿ ಯಾವ್ದು ಗಂಧದ ಮರ ಒಳಗೆ ತೋರಿಸ್ತೀನಿ ನೋಡ್ರಿ. ಒಂದು ವ್ಯೂ ಮಸ್ತ್ ಇದೆ. ಈ ಸೈಡಲ್ಲಿ ಮಳೆ ಬಂದ್ರೆ ಏನ್ ಕಾಣಿಸ್ತಿಲ್ಲ ನೋಡ್ಬೋದು. ಈ ಸೈಡ್ ಎಲ್ಲ ಇಲ್ಲಿ ಮಾವಿನ ಹಣ್ಣಿಂದ ವಾಸನೆ ಗಮ್ ಅಂತಿದೆ, ಆದ್ರೆ ಒಂದು ಮಾವಿನ ಹಣ್ಣಿಲ್ಲ. ಏನ್ ಮಾಡೋಣ, ಬೆಳೆದಿದ್ದ ಪರಿಸ್ಥಿತಿ ಆಗ್ಬಿಟ್ಟೆ ನಮ್ಮ ಹುಡುಗನ್ ಪಾಪ. ಏನ್ ಮಾಡೋಕ್ಕಾಗಲ್ಲ, ಗಾಡಿ ಹೋಗ್ಬಿಡ್ತು. ಅದು ಗಾಡಿ ಅಂದ್ರೆ ಎಲ್ಲರಿಗೂ ಇದ್ದೇ ಇರ್ತದೆ, ಅದ್ರಲ್ಲಿ ಅವ್ನ್ ಬಾಡಿ ಬೇರೆ ಒಂದ್ ಸ್ವಲ್ಪ ಪ್ಯಾಂಟ್ ಒಂದ್ ಸ್ವಲ್ಪ ತೂತಾಗಿದೆ. ನಾವು ಮಾತಾಡ್ಕಂತ ಹುಡುಗ 2 ಸಲ ದಬಾಕಕ್ ಹೋಗಿದ್ದ. ಇವತ್ತೆರಡೇ ದಿನ ನಮ್ ಜೊತೆ ಬಂದ ದಬಾಕೇನ್ ಹುಡುಗ ನೋಡ್ರಿ ಪಾಪ. ಅವ್ನ್ ಜೂಮ್ ಮಾಡ್ಬಾರ್ದು ಅಂತ ಆ ಕಡೆ ಈ ಕಡೆ ಹೊಂಟ. ಮಾಡಿ ಶೇರ್ ಮಾಡಿ ಒಳ್ಳೇದಾಗಕ್ಕೆ ದುಡ್ಡು ಕಳ್ಸಿ ಐಡಿ ಹಾಕ್ತಿವಂತೆ. ಬೈಕ್ ರೆಡಿ ಮಾಡ್ಸಕ್ಕೆ ದುಡ್ಡು ಹಾಕಿ ಹಾಕ್ತಾರೆ ಬಿಡಪ್ಪ, ಏನೋ ಒಂದ್ ಮಾಡೋಣ. ಬನ್ನಿ ಸಾಕು, ಮುಂದಕ್ಕೆ ಹೋಗೋಣ ಅಂತ. ನಮ್ ಹುಡುಗ ಏನೋ ಮಾಡಕ್ ಹೋಗ್ತಿದ್ದೆ. ನಾ ಹುಡುಗಂಗೆ ಕಾಣ್ತಿದ್ದೆ ನಿಮಗೆ, ಕರಿಸ್ವಾಮಿಗೆ ಜೀವನ ಇನ್ನು ತಾಳೆ ಕಟ್ತಿದ್ದಾನಂತೆ. ಬನ್ನಿ ಇರ್ಲಿ ಹೋಗೋಣ. ಇಳಿತಿದೀವಿ, ಕೆಳಗೆ ಹೊಂಟ್ವಿ. ಈಗ ಇಳಿದು ಹೋಗಿ ಮನೆಗೆ ಮಲ್ಕೊಂಡು ಊಟ ಮಾಡಿ, ಏನು ಮಾಡಿಲ್ಲ ಕೆಳಗೆ. ಹೇಳ್ತಿದ್ದೆ ನಮ್ಮ ಹುಡುಗ, ಕೇಳಿಸ್ಕೊಂಡ್ರೇನೋ ಇನ್ನೊಂದ್ಸಲ ಹೇಳಪ್ಪ.
ಹೆಲ್ಮೆಟ್ ಹಾಕೊಂಡು ಸೇಫಾಗಿ ಡ್ರೈವ್ ಮಾಡ್ಬೇಕಂತೆ. ನಂಗೆ ಕನ್ನಡದಾಗ ಹೇಳ್ದೆ ಅಷ್ಟೇ, ಅವನು ಇಂಗ್ಲೀಷಲ್ಲಿ ಹೇಳ್ದ. ಅದು ನಮ್ಮ ಹುಡ್ಗಂಗೆ ಆಗಿದ್ದು ನೋಡಿ ನಿಮ್ಗೆ ಹೇಳ್ತಿದ್ದಾನೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಯಾವ್ದಾರ ಪ್ಲೇಸ್ ಸಿಕ್ಕರೆ ಒಂದು ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ನೋಡ್ತಿದ್ರ ಗಾಡಿ ಹೊಡ್ಕೊಂಡು ಹೋಗ್ತಿದ್ದೀನಿ. ಏನಂದ್ರೆ ದೊಡ್ಡ ಗಾಡಿ ಹೊಡೆಯೋದ್ರೊಳಗೆ ಮಜಾ ಇದೆ, ಆದ್ರೆ ಇಂಥ ಗಾಡಿ ಹೊಡೆಯೋದ್ರೊಳಗೆ ಇನ್ನೂ ಮಜಾ. ಏನ್ ಅಂತೀರಾ ಗುರು, ಫುಲ್ ತುರ್ಕೊಂಡು ಹೋಗ್ಬೋದು. ಹಾರನ್ ಇಲ್ಲ, ಏನಿಲ್ಲ, ಬ್ರೇಕು ಕಮ್ಮಿ, ಒಳ್ಳೆ ಥ್ರಿಲ್ ಕೊಡುತ್ತೆ ಗಾಡಿ ಹೊಡೆಯೋಕ್ಕೆ. ಫುಲ್ಲು ಫಾಸ್ಟು, ಏನು ಅನ್ಸಲ್ಲ, ಒಳ್ಳೆ ಗಾಡಿ ನೋಡ್ಬೋದು ನೀವು ಹಿಂಗೆ ಅನ್ಸುತ್ತೆ ಅಂತ. ಫುಲ್ಲು ಸ್ಪೀಡೋಮೀಟ್ರ್ ವರ್ಕ್ ಆಗಲ್ಲ, ಏನೂ ಇಲ್ಲ. ಗಾಡಿ ನೋಡೋಕೆ ಏನು ಥ್ರಿಲ್ ಕೊಡ್ತಿದೆ ಅಂದರೆ ಈ ಗಾಡಿ ಮುಂದೆ ಏನೂ ಇಲ್ಲ ಅನ್ಸುತ್ತೆ ಗುರು. ಇದು ಮತ್ತೆ RX ಇಂಥ ಗಾಡಿನೇ ಬೆಸ್ಟು. ಬಿಟ್ಟು ಹೊಡಿಬೋದು, ಏನಿಲ್ಲ, ಡಿಫಾಲ್ಟೇ ಇಲ್ಲ, ಆರಾಮ್ಸೆ. ಹಂಸು ಏನೋ ತೆಗ್ಗು ದಿಮ್ಮಿ ಏನು ನೋಡಲ್ಲ, ಸುಮ್ಮನೆ ಹೊಡಿಯೋದು ಎಲ್ಲ ಅವಳಿ ಮಾಡಕ್ಕೆ ಇದನ್ನೇ ತಗೊಂತಾರೆ ಈಗ. ಆದರೆ ನಮಗೇನಪ್ಪ ಬಿಂದಾಸ್ ಆಗಿರ್ಬೇಕು, ಗಾಡಿ ಹೊಡಿಬೇಕು, ನೋಡಬೇಕು, ಸುತ್ತಾಡಬೇಕು ಅಷ್ಟೇ. ಇರೋದಂಕ ಖುಷಿಯಾಗಿದೆ ಸಾಕು. ಬನ್ನಿ ಹಂಗೆ ನೋಡೋಣ ಮುಂದಕ್ಕೆ. ಫ್ಯಾಮಿಲಿ ಸೂಳೆಕೆರೆ ಒಳಗೆ ಬೋಟಿಂಗ್ ಮಾಡ್ಬೇಕಂದ್ರೆ ಅಲ್ಲೂ ಇದೆ ಪ್ಲೇಸು, ತೋರಿಸ್ತೀನಿ ಒಳಗೆ ಹೋಗಿ ಅಂತ. ಇಲ್ಲಿ ನೋಡ್ಬೋದು, ಹಿಂಗೆ ಬಂದು ಈ ದಾರಿಯಲ್ಲಿ ಹಿಂಗೆ ಹೋಗಿ ಹಿಂಗಿದೆ. ಈ ಸೈಡಲ್ಲೇ ಕಾಣ್ತಿದೆ ನಿಮಗೆ, ಸುಮ್ಮ ಮಾಡ್ತೀರ ಒಂದ್ಸಲ ಮೂರ್ತಿ ಹೆಸರನ್ನ ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಹಿಂಗೆ ಒಳಗೆ ಹೋಗ್ಬೇಕು. ಬನ್ನಿ ಹೋಗೋಣ ಒಳಗಡೆ ನೋಡ್ಕೊಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು ಆಗಲೇ ಒಳಗಡೆ, ನಾನು ಹೋಗಿರಲಿಲ್ಲ, ಈಗ ಹೋಗ್ತಿದ್ದೀನಿ. ಬನ್ನಿ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಅಲ್ಲಿ ಬೋಟರ್ಸ್ ಇದ್ದಾರೆ ನೋಡ್ಬೋದು ನೀವು ಒಳಗಡೆ. ಬನ್ನಿ, ನಮ್ಮ ಹುಡುಗರಲ್ಲಿ ನಿಂತಿದ್ದಾರೆ. ಹಂಗೆ ಒಳಗೆ ಹೋಗಿ ನೋಡ್ಕೊಂಡು ಹೇಗಿದೆ ಅಂತ. ಆ ಸೈಡಲ್ಲಿ ನೋಡ್ಬೋದು, ತಂಪಿದೆ ಆ ಕಡೆ. ಫ್ಯಾಮಿಲಿ ಬಂದಿದ್ದೇನೋ ಅಲ್ಲಿ. ಬನ್ನಿ ಹಂಗೆ ಹೋಗೋಣ ನೋಡ್ಕೊಂತ ಏನಿದೆ ಅಂತ. ಒಳಗಡೆ ನೋಡಿ ನಿಮ್ಮ ಪಕ್ಷ ಬೋಟಿಂಗ್ ಮಾಡ್ತಾರಂತೆ. ಇಲ್ಲಿ ಬೋಟಿಂಗ್ ಮಾಡಿದೆ, ಅಲ್ಲೂ ಇದೆ ಬೋಟು, ಆ ಕಡೆನೇ ಇದೆ. ಜನರು ಹೋಗ್ತಿದ್ದಾರೆ. ಬನ್ನಿ ನೋಡೋಣ ಹಂಗೆ ನೋಡ್ಕೊಂಡು ಸ್ವಲ್ಪ ಬೋಟ್ ಎಲ್ಲ ಇಲ್ಲಿ ಬೋಟ್ರು ಆರಾಮ. ಮಗ ಲೈಫ್ ಅಲ್ಲಿ 3 ವರ್ಷದಿಂದ ಯಾವಾಗ್ಲೂ ಹೋಗ್ಬಾರ್ದು. ಟ್ರೇನು, ಬಸ್ಸು, ಹುಡುಗಿ, ಒಂದೋದ್ರೆ ಇನ್ನೊಂದು ಬರುತ್ತೆ. ಯಾರೋ ಅಂತಾರೆ ದಾಂಡೇಲಿ, ನಮ್ಮ ಹುಡುಗ ದಾಂಡೇಲಿ ಫೀಲು. ಬೇಡ ಬನ್ನಿ, ಹೇಳ್ಕೊಂಡು ಹೋದ್ರೆ ಮತ್ತೆ ನಮಗೆ ಸಮಸ್ಯೆ. ಮನೇಲಿ ಹೋಗೋಕ್ಕಾಗಲ್ಲ, ಏನಿಲ್ಲ. ಬನ್ನಿ ಹಂಗೆ ಹೋಗಿ ಹುಡುಗರು ಸುತ್ತ ಮಾತಾಡ್ಕೊಂಡು ಇನ್ನೊಂದು ಬೀಟ್ ಹಾಕೊಂಡು ಎಲ್ಲರೂ ಇದ್ದಾರೆ. ಇನ್ನೊಬ್ರು ತೊಡಗಿಲ್ಲ. ಬೋಟಿಂಗ್ ಕೇಳಿದ್ವಿ ಒಬ್ರಿಗೆ ಎಷ್ಟಂತ, ಒಬ್ರಿಗೆ 120 ರೂಪಾಯಿ ಅಂತೆ. ನಮ್ಮ ಕೈಲಿ ಸುಮ್ಮನೆ ಏನು ಮಾಡೋಣ ಅಂತ ಸುಮ್ಮನೆ ಹೋಗ್ತಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನು ಒಂದು ಬೇರೆ ಗಾಡಿ ರೆಡಿ ಮಾಡಿಸ್ಬೇಕು, ಅದಕ್ಕೂ ಏನೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಬನ್ನಿ ಹೋಗಿ ಸಾಕು ಮಾಡಿದ್ದು, ಹೋಗೋಣ ಹೊರಗಡೆ. ಬನ್ನಿ ನೋಡ್ಕೊಂಡು ಹಂಗೆ ಒಂದು ಬೀಟ್ ಹಾಕೊಂಡು ಹೋಗ್ಬಿಡೋಣ ಬೇಗ. ನೋಡಿದ್ರಲ್ಲ ಇವತ್ತು ಏನೇನು ತೋರಿಸಿದೆ ಅಂತ ಸೂಳೆಕೆರೆದ್ರೊಳಗೆ. ಇದು ನಾವು ಬಂದಿರೋದು ದೇವರಹಳ್ಳಿಗೆ ಬಂದ್ವಿ. ದೇವರಹಳ್ಳಿಯಿಂದ ಅಲ್ಲಿ ಗಾಡಿ ನಿಲ್ಸ್ಕೊಂಡು ಹುಡುಗರ ಜೊತೆ ಹತ್ಕೊಂಡು ಬಂದ್ವಿ. ಇದೇ ವ್ಲಾಗ್, ಇದು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನನ್ನ ವ್ಲಾಗ್ ಹೆಂಗೆ ಸಪೋರ್ಟ್ ಮಾಡಿದ್ರೆ ಹಂಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಾ, ಮಾಡಿಸ್ರಿ ಆದಷ್ಟು. ಆದರೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಸಿಗೋಣ ಅಂತ. ಬನ್ನಿ ಹೋಗೋಣ ಸಾಕು.